ಶ್ರೀಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೌ ಸುರಾರಾಜಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಇನ್ನೇನು ಅಧಿಕ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ನಾವು ಪ್ರತಿನಿತ್ಯ ಕೊಡಬೇಕಾದ ಅಧಿಕ ಮಾಸದ ದಾನಗಳ ಪಟ್ಟಿಯನ್ನು ನೋಡೋಣ. ಅಧಿಕ ಮಾಸದಲ್ಲಿ ಮಾಡುವ ನಿತ್ಯ ದಾನಗಳು ಹೀಗಿವೆ. ಶುಕ್ಲ ಪಕ್ಷದಲ್ಲಿ ಮಾಡುವ ದಾನಗಳು ಬೇರೆ, ಕೃಷ್ಣ ಪಕ್ಷದಲ್ಲಿ ಮಾಡುವ ದಾನಗಳು ಎರಡು ಬೇರೆ. ಮೊದಲು ನಾವು ಶುಕ್ಲ ಪಕ್ಷದ ದಾನವನ್ನು ನೋಡಿ ನಂತರ ಕೃಷ್ಣ ಪಕ್ಷದ ದಾನವನ್ನು ನೋಡೋಣ. ಅಧಿಕ ಮಾಸದ ಶುಕ್ಲ ಪಕ್ಷ ಪಾಡ್ಯ ಅರಿಶಿಣ ಮುಖ್ಯವಾಗಿ ದಾನವನ್ನು ಕೊಡಬೇಕು. ಅರಿಶಿಣದ ಜೊತೆಗೆ ಕುಂಕುಮ, ಎಲೆ, ಅಡಿಕೆ ದಕ್ಷಿಣೆ ಸಮೇತವಾಗಿ ದಾನ ಕೊಡಬೇಕು. ಬಿದಿಗೆ ಕುಂಕುಮ ದಾನ, ಕುಂಕುಮದ ಜೊತೆಗೆ ಅರಿಶಿಣ, ಎಲೆ, ಅಡಿಕೆ ದಕ್ಷಿಣೆ. ತದಿಗೆ ಕೊಬ್ಬರಿ ಸಕ್ಕರೆ, ಚೌತಿ ನಿಂಬೆಹಣ್ಣು, ಸಕ್ಕರೆ, ಏಲಕ್ಕಿ. ಪಂಚಮಿ ಅಕ್ಕಿ, ಎಲೆ, ಅಡಿಕೆ ದಕ್ಷಿಣೆ. ಷಷ್ಠಿ ಮೊಸರು. ಸಪ್ತಮಿ ಹಣ್ಣುಗಳು. ಅಷ್ಟಮಿ ತೊಗರಿಬೇಳೆ. ನವಮಿ ಗೋರಿಕಾಯಿ ಅಥವಾ ಗೋವರ್ಧನಕಾಯಿ, ಕೆಲವು ಕಡೆ ಜವಳಿಕಾಯಿ ಅಂತಲೂ ಹೇಳ್ತಾರೆ. ದಶಮಿ ಬೆಲ್ಲದ ಅಚ್ಚು. ಏಕಾದಶಿ ದಿವಸ ದಾನ ಕೊಡುವ ಹಾಗಿಲ್ಲ. ದ್ವಾದಶಿ ಹಾಲು. ತ್ರಯೋದಶಿ ಗೋಧಿ ಹಿಟ್ಟು. ಚತುರ್ದಶಿ ಮಲ್ಲಿಗೆ ಹೂವು. ಹುಣ್ಣಿಮೆಯ ದಿನ ಸೌತೆಕಾಯಿ ದಾನವನ್ನು ಕೊಡಬೇಕು. ಈಗ ಕೃಷ್ಣ ಪಕ್ಷದ ದಾನಗಳನ್ನು ನೋಡೋಣ. ಪಾಡ್ಯ ಹೀರೆಕಾಯಿ. ಬಿದಿಗೆ ಗೆಡ್ಡೆ ಗೆಣಸು, ಸುವರ್ಣಗೆಡ್ಡೆ, ಶಾಮಿಗೆಡ್ಡೆ ಇತ್ಯಾದಿಗಳು. ತದಿಗೆ ಕುಪ್ಪಸ, ಎಲೆ, ಅಡಿಕೆ ದಕ್ಷಿಣೆ. ಚೌತಿ ಹುರಿಗಡಲೆ. ಪಂಚಮಿ ಕಡಲೆಕಾಯಿ ಬೀಜ. ಷಷ್ಠಿ ರವೆ. ಸಪ್ತಮಿ ಶ್ರೀಕೃಷ್ಣನ ವಿಗ್ರಹ ಸಮೇತ ತುಳಸಿ ದಾನ. ಅಷ್ಟಮಿ ಹತ್ತಿ. ನವಮಿ ಕಡಲೆ ಹಿಟ್ಟು. ದಶಮಿ ಗಾಜಿನ ಬಳೆ. ಏಕಾದಶಿ ದಾನ ಇಲ್ಲ. ದ್ವಾದಶಿ ಹೆಸರುಬೇಳೆ. ತ್ರಯೋದಶಿ ಅವಲಕ್ಕಿ. ಚತುರ್ದಶಿ ಕಡಲೆಕಾಯಿ ಬೀಜ ಅಥವಾ ಕಡಲೆಕಾಯಿ ಎಣ್ಣೆ. ಅಮಾವಾಸ್ಯೆಯ ದಿನ ಕಡಲೆಬೇಳೆ ದಾನ. ಅಧಿಕ ಮಾಸದ ನಂತರ ಶುದ್ಧ ಪಾಡ್ಯದ ದಿನ ಕುಪ್ಪಸ, ಎಲೆ, ಅಡಿಕೆ ದಕ್ಷಿಣ ಸಮೇತ ದಾನ ಕೊಡಬೇಕು. ಈ ರೀತಿ ನಿತ್ಯ ದಾನಗಳನ್ನು ನಾವು ಅಧಿಕ ಮಾಸದಲ್ಲಿ ಅಗತ್ಯವಾಗಿ ಕೊಟ್ಟು ಪುರುಷೋತ್ತಮನ ಕೃಪೆಗೆ ಪಾತ್ರರಾಗೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.